ಇವತ್ತು ನಾನು ಲಿವೋಜೆನ್ ಟ್ಯಾಬ್ಲೆಟ್ ಬಗ್ಗೆ, ಇದಕ್ಕೆ ಲಿವೋಜೆನ್ ಕ್ಯಾಪ್ ಟ್ಯಾಬ್ಲೆಟ್ ಅಂತಾನು ಕರೀತಾರ. ಲಿವೋಜೆನ್ ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರದ್ದು ಕಂಪೋಸಿಷನ್ ಏನು, ಇದನ್ನ ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಇದನ್ನ ಎಷ್ಟು ದಿನ ಉಪಯೋಗ ಮಾಡಬೇಕು, ಇದನ್ನ ತೊಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಏನು, ಯಾರು ಈ ಟ್ಯಾಬ್ಲೆಟ್ ಅನ್ನು ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದು, ಇದ್ರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಲಿವೋಜೆನ್ ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಉಪಯೋಗ ಎಲ್ಲಿ ಮಾಡ್ತಾರಂದ್ರೆ, ನಿಮ್ಮ ಶರೀರ ಒಳಗಡೆ ನಿಮ್ಗೆ ಐರನ್ ಡೆಫಿಷಿಯನ್ಸಿ ಐತಂದ್ರ, ಇಲ್ಲ ನಿಮ್ಗೆ ಎನಿಮಿಯಾ ಅಂದ್ರೆ ರಕ್ತಹೀನತೆ, ಶರೀರ ಒಳಗಡೆ ರಕ್ತದ ಪ್ರಮಾಣ ಕಡಿಮೆ ಐತಂದ್ರ ಆವಾಗ ಡಾಕ್ಟರ್ ಬರೆದು ಕೊಟ್ಟಿರ್ತಾರ್ರಿ. ಈಗ ನಿಮ್ಗೆ ರಕ್ತಹೀನತೆ ನಿಮ್ಮ ಶರೀರದಾಗ ಐತೆ, ನಿಮ್ಗೆ ಏನೇನು ಲಕ್ಷಣ ಆಗ್ತಾವ ನೋಡ್ರಿ. ಭಾಳ ಜಾಸ್ತಿ ಆಯಾಸ ಆಗೋದು, ಲೈಟ್ ಆಗಿ ಎದೆ ನೋವು ಬರೋದು, ಚಕ್ರ ಬರೋದು, ಎದೆ ಬಡ್ತ ಜಾಸ್ತಿ ಆಗೋದು, ತಲೆನೋವು ಬರೋದು, ನಿಮ್ಮ ಸ್ಕಿನ್ ಕಲರ್ ಪೂರ್ತಿ ಬೆಳ್ಳಗಾಗಿಬಿಡೋದು, ಕಣ್ಣು ಬೆಳ್ಳಗಾಗಿಬಿಡ್ತಾವು, ಉಸಿರಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತಿರ್ತೈತಿ, ಪದೇ ಪದೇ ನಿಮ್ಗೆ ಇನ್ಫೆಕ್ಷನ್ ಆಗೋದು, ಕಿವ್ಯಾಗ ಗುಯ್ ಅಂತ ಸೌಂಡ್ ಕೇಳೋದು, ಇವೆಲ್ಲ ಲಕ್ಷಣ ಆಗ್ತಾವ್ರಿ. ಈ ಟ್ಯಾಬ್ಲೆಟ್ ಒಳಗಡೆ ಏನು ಕಂಟೆಂಟ್ ಇರ್ತೈತಿ? ಸೊ ನೋಡ್ರಿ, ಪ್ರತಿಯೊಂದು ಟ್ಯಾಬ್ಲೆಟ್ ಏನಿದೆ ಲಿವೋಜೆನ್ ಟ್ಯಾಬ್ಲೆಟ್, ಅದ್ರ ಒಳಗಡೆ ಫೆರಸ್ ಎಸ್ಕೋರ್ಬೇಟ್ 152 mg, ಫಾಲಿಕ್ ಆಸಿಡ್ 1500 ಮೈಕ್ರೋಗ್ರಾಮ್ಸ್ ಪ್ರಮಾಣದಾಗ ಇರ್ತೈತ್ರಿ. ಈಗ ಫೆರಸ್ ಎಸ್ಕೋರ್ಬೇಟ್ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಅದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಹೆಮೆಟೆನಿಕ್ಸ್ ಅಂತ ಕರೀತಾರೆ. ಅದ್ರೊಳಗೆ ನೋಡ್ರಿ ಐರನ್ ಮತ್ತು ವೈಟಮಿನ್ ಸಿ ಇರ್ತೈತಿ. ಇದು ಏನು ಮಾಡ್ತೈತಪ್ಪ ಅಂದ್ರೆ, ನಿಮ್ಮ ಶರೀರ ಒಳಗಡೆ ಐರನ್ ಡೆಫಿಷಿಯನ್ಸಿ ಏನು ಇರ್ತೈತಿ ಅದನ್ನ ಇದು ರಿಪ್ಲೇಸ್ ಮಾಡಿ, ಅದ್ರ ಡಿಮಾಂಡ್ ಏನು ಇರ್ತೈತಿ, ಎಷ್ಟು ಕೊರತೆ ಇರ್ತೈತಿ ಅದನ್ನು ಪೂರ್ತಿ ಮಾಡಿಬಿಡ್ತೈತಿ. ಅದ್ರ ಸಂಬಂಧ ನಿಮ್ಗೆ ಏನೇನು ಲಕ್ಷಣ ಕಾಣ್ತಿರ್ತಾವೆ ಎಲ್ಲ ಕಡಿಮೆ ಆಗ್ತಾವೆ. ಮತ್ತು ಫಾಲಿಕ್ ಆಸಿಡ್ 1500 ಮೈಕ್ರೋಗ್ರಾಮ್ಸ್ ಏನು ಇರ್ತೈತಿ. ಫಾಲಿಕ್ ಆಸಿಡ್ ನೋಡ್ರಿ, ಇದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್. ಇದು ಒಂದ್ ತರದ್ದು ವೈಟಮಿನ್ ಬಿ ಫಾರ್ಮ್ ರೀ. ಸೊ ಇದು ಏನ್ ಮಾಡ್ತಪ್ಪ ಅಂದ್ರೆ, ಫಾರ್ಮೇಶನ್ RBC ತಯಾರು ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಯಾಕಂದ್ರೆ RBC ಏನ್ ಕೆಲಸ ಮಾಡ್ತೈತಿ, ಆಕ್ಸಿಜನ್ ಪೂರಾ ನಿಮ್ ಶರೀರ ಒಳಗಡೆ ತೊಗೊಂಡು ಹೋಗ್ಲಿಕ್ಕೆ ಕೆಲಸ ಮಾಡ್ತೈತಿ. ಅದಕ್ಕೆ RBC ಫಾರ್ಮೇಶನ್ ಹೆಲ್ಪ್ ಮಾಡ್ಕೊಡ್ತೈತ್ರಿ. ಈಗ ನಾನು ನಿಮ್ಗೆ ಟ್ಯಾಬ್ಲೆಟ್ ಅದು ಡೋಸೇಜ್ ಬಗ್ಗೆ ಹೇಳ್ಕೊಡ್ತೇನೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ತೊಗೊಳಕ್ ಹೇಳ್ತಾರಂತ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರು ಅದರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಒಂದು ಟ್ಯಾಬ್ಲೆಟ್ ಪ್ರತಿದಿನ ಒಂದೇ ಟ್ಯಾಬ್ಲೆಟ್ ತೊಗೋಬೇಕಂತ ಇರ್ತೈತ್ರಿ. ಇದನ್ನೇ ನಿಮ್ಗೆ ಡಾಕ್ಟರ್ ಹಾಳು ಹೊಟ್ಟಿಲೇನು ತೊಗೊಳಕ್ ಹೇಳ್ತಾರೆ. ಕೆಲವೊಂದಿಷ್ಟು ಕಂಡೀಷನ್ಯಾಗ ಊಟ ಆದ ನಂತರ ಕೂಡ ಇದನ್ನ ತೊಗೊಳಕ್ ಹೇಳ್ತಾರ್ರಿ. ಆದ್ರೆ ಊಟ ಆದ್ಮೇಲೆ ತೊಗೊಳಕ್ ಬಹಳಷ್ಟು ಮಂದಿ ಹೇಳ್ತಾರ. ಸೊ ಊಟ ಆದ್ಮೇಲೆ ತೊಗೋಬೋದ್ರಿ. ಮತ್ತು ಇದನ್ನ ನಾರ್ಮಲ್ ನೀರ್ ಜೊತೆಗೆ ಬಾಯಿ ಮುಖಾಂತರ ತೊಗೋಬೇಕು. ಆದ್ರೆ ಈ ಟ್ಯಾಬ್ಲೆಟ್ ಫಿಕ್ಸ್ ಟೈಮ್ನಾಗ ತಗೋರಿ. ಒಂದಿನ ಬೆಳಿಗ್ಗೆ, ಒಂದಿನ ರಾತ್ರಿ ತೊಗೊಳಕ್ ಹೋಗ್ಬಿಡ್ರಿ. ಫಿಕ್ಸ್ ಟೈಮ್ನಾಗ ತೊಗೋಬೇಕ್ರಿ. ಬೆಳಿಗ್ಗೆ ತೊಗೊಳ ಅಂತೀರಿ ಅಂದ್ರೆ ಬೆಳಿಗ್ಗೆ ತೋರಿ, ರಾತ್ರಿ ತೊಗೊಳ ಅಂತೀರಿ ಅಂದ್ರೆ ರಾತ್ರಿನ ತೋರಿ. ಎಷ್ಟು ದಿನದ ಮಟ್ಟ ಏನು ತೊಗೋಬೇಕು? ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನೋಡ್ರಿ, ನೀವು ರಿಪೋರ್ಟ್ಸ್ ನೋಡಾದ್ಮೇಲೆ, ನಿಮ್ಮ ಬಾಡಿ ಕಂಡೀಷನ್ ನೋಡಾದ್ಮೇಲೆ ನಿಮ್ಗೆ ಎಷ್ಟು ದಿನ ತೊಗೊಳಕ್ಕೆ ಹೇಳ ಅಂತಾರೆ ಅಷ್ಟು ದಿನ ತೊಗೋಬೇಕು. ಅದು 1 ತಿಂಗಳಾಗಿರ್ಬೋದು, 2 ತಿಂಗಳಾಗಿರ್ಬೋದು, 3 ತಿಂಗಳಾಗಿರ್ಬೋದು, ಅಷ್ಟು ದಿನ ಇದನ್ನ ತೊಗೋಬೇಕಂತ ಇರ್ತೈತ್ರಿ. ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ? ಸೊ ನೋಡ್ರಿ, ಕೆಲವೊಂದಿಷ್ಟು ಪೇಷಂಟ್ನಲ್ಲಿ ಕಂಡು ಬಂದಿದೆ, ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಅವ್ರಿಗೆ ವಾಂತಿ ಬರೋಂಗಾಗೋದು, ಹೊಟ್ಟೆ ಸ್ವಲ್ಪ ಕೆಟ್ಟಂಗೆ ಆಗೋದು, ಇಲ್ಲ ಎದೆಯಾಗ ಸ್ವಲ್ಪ ಕೆಟ್ಟ ಡೇಗ್ ಬಂದಂಗೆ ಆಗೋದು, ಇಲ್ಲ ಮಲಬದ್ಧತೆ ಸಮಸ್ಯೆ ಆಗ್ಬೋದು. ಇವೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ತಾವ್ರಿ. ಯಾರು ಈ ಟ್ಯಾಬ್ಲೆಟ್ ತೊಗೊಳಕ್ ಹೋಗ್ಬಾರ್ದು. ಇದ್ರೊಳಗೆ ಏನು ಕಂಟೆಂಟ್ ನಾನು ನಿಮ್ಗೆ ಹೇಳಿನಿ, ಫೆರಸ್ ಎಸ್ಕೋರ್ಬೇಟ್, ಫಾಲಿಕ್ ಆಸಿಡ್, ಅದರಲ್ಲಿ ನಿಮ್ಗೆ ಮೊದಲು ಏನಾರ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಈ ಟ್ಯಾಬ್ಲೆಟ್ ಅನ್ನು ಸೇವನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಟ್ಯಾಬ್ಲೆಟ್ ನೀವು ತೊಗೊಳಕ್ ಕುಂತೀರಂದ್ರೆ ಒಳ್ಳೇದು ಸಾತ್ವಿಕ ಆಹಾರ ಸೇವನೆ ಕೂಡ ಮಾಡ್ಬೇಕಾಗ್ತೈತಿ. ಒಳ್ಳೆ ಪ್ರಮಾಣದಾಗ ನೀರು ಕೂಡ ಕುಡಿಬೇಕಾಗ್ತೈತಿ. ಹಸಿರು ತರಕಾರಿ, ಬ್ಯಾಳಿ ಇವನ್ನೆಲ್ಲ ಚಂದಾಗ ತಿನ್ಬೇಕ್ರಿ. ಮತ್ತು ಈ ಟ್ಯಾಬ್ಲೆಟ್ ನೋಡ್ರಿ, ಗರ್ಭವತಿ ಮಹಿಳೆಯವರು, ಇಲ್ಲ ಯಾವ ತಾಯಿ ಅಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ, ಅವ್ರಿಗೆ ಸೇಫ್ ಇರ್ತೈತ್ರಿ. ಅವ್ರು ಕೂಡ ಪ್ರೆಗ್ನೆನ್ಸಿ ಟೈಮ್ನಾಗ ಇದನ್ನ ಟ್ಯಾಬ್ಲೆಟ್ ತಗೋಬೋದ್ರಿ. ಬಹಳಷ್ಟು ಮಹಿಳೆಯರಿಗೆ ಪ್ರೆಗ್ನೆನ್ಸಿ ಟೈಮ್ನ ಡಾಕ್ಟರ್ ಈ ಟ್ಯಾಬ್ಲೆಟ್ ತೊಗೊಳಿಕ್ಕೆ ಹೇಳಿರ್ತಾರ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, 102 ರೂಪಾಯಿ, 102 ರೂಪೀಸ್ನಾಗ 15 ಟ್ಯಾಬ್ಲೆಟ್ ಅದು ಒಂದು ಸ್ಟ್ರಿಪ್ ಸಿಗ್ತೈತ್ರಿ. ಲಿವೋಜೆನ್ ಟ್ಯಾಬ್ಲೆಟ್ ಅದ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಂತ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಪ್ರೆಸ್ ಮಾಡ್ರಿ. ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ
ವಿಡಿಯೋ ಅವಶ್ಯಕತೆ ಇರ್ತೈತಿ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವುದು ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.